ಎಕ್ಸೈಸ್ ಏನೇನಿತ್ತು? ವಿಸ್ಕಿ, ಬಿಯರ್, ವಿಸ್ಕಿ, ಬಿಯರ್, ಆಮೇಲೆ ರಮ್ಮ ಎಲ್ಲ ತುಂಬಾ ಇದೆ ನೋಡಿ ಸರ್. ಎಲ್ಲ ಸ್ವಲ್ಪ ಅದೇ ಲಿಕ್ಕರ್ ಏನಿದೆ ಆದ್ರೂ ಓದ್ಕೊಂಡ್ ಬರ್ಬೇಕು ತಾನೆ. ವಿಸ್ಕಿ ಟೋಟಲ್ about 24 liters. 22.8 liters ವಿಸ್ಕಿ, 7 ಬಾಟಲ್ ಬಿಯರ್. We had kept for personal use. ಪರ್ಸನಲ್ ಯೂಸ್ 22 ಲೀಟರ್ ವಿಸ್ಕಿ. ವರ್ಕರ್ಸ್ ಗೆಲ್ಲ ವರ್ಕರ್ಸ್ ಹಾಳು ಮಾಡ್ತಿರಲ್ಲ, ವರ್ಕರ್ಸ್ ಕೊಡಕ್ಕದ. ಪ್ರಾವಿಷನ್ ಸ್ಟೋರ್ ಅಲ್ಲಿ ಯಾಕೆ ಇಟ್ರಿ? Provision store belongs to me. ಕರೆಕ್ಟ್, ಲೈಸೆನ್ಸ್ ಬೇಕು ಸರ್. ಯು ಕಾಂಟ್ ಕೀಪ್ ಲಿಕ್ಕರ್ ಇನ್ ಅ ಪ್ರಾವಿಷನ್ ಸ್ಟೋರ್. Sold it. That is what. You have not sold it. 22 liters whiskey for personal consumption. That's what. ಹೌದಾ? That's what. Then you trial ನಡೀಲಿ whether you wanted it for personal use or to distribute. ಈಗ ತಾನೇ ವರ್ಕರ್ಸ್ ಗೆ ಅಂದ್ರೆ Personal use for. personal use for workers. Then your ಮೇಲೆ separate charge ಹಾಕಿ madam, is spoiling people by making them intoxicated. ಅದು ಕ್ರೈಮ್ ಸ್ಟೇಜ್ ಅಲ್ಲಿ ಇದೆ ಅಂತ ಕೊಡ್ತಾ ಇದೀನಿ ಅಷ್ಟೇ. ಇಲ್ಲ ಅಂದ್ರೆ 23 ಲೀಟರ್ ಪ್ರಾವಿಷನ್ ಸ್ಟೋರ್ ಹೌ ಡಿಡ್ ಯು ಕೀಪ್? ಅದನ್ನೇ ಚಾಲೆಂಜ್ ಮಾಡಿರೋದು ಈಗ. ಅದು ಎಂಟ್ರಿ ಮಾಡ್ರಿ ಇದ್ದಾಗಲೇ ಚಾರ್ಜ್ ಶೀಟ್ ಫೈಲ್ ಮಾಡಿದೀರಾ. Same date. How many people are in the house? So 5 of us are there. You will drink 20 liters whiskey. Family members, workers During what? agriculture. Oh, ಸಾಯಂಕಾಲ. That is the truth, my lord. ಹೌದಾ? ಓ, ಸಾಯಂಕಾಲ ಅವರು ಅಗ್ರಿಕಲ್ಚರ್ ಕೆಲಸ ಮಾಡಿ ಸುಸ್ತಾಗಿ ಬಂದಾಗ ತಗೊಳ್ಳಿ ಅಂತನಾ? That's what has happened. It was. That's kept what for has happened. Personal use. Not That happened when whiskey was found in Scotland. ಅದನ್ನೇನು ಇಂಡಿಯಾದಲ್ಲಿ ಮಾಡ್ಬೇಕು ಅಂತ. It's not sold. What sold? Yes. ಹೇಮಂತ್ ಕುಮಾರ್, ಮಿಕ್ಕಿದ ದುಡ್ಡು ವಾಪಸ್ ಕೊಟ್ಬಿಡಿ. ಸರ್ ಅದೇನ್ ನಾವು ಅದ್ರಲ್ಲಿ ಏನ್ ಅಲಿಗೇಷನ್ ಇದೆ ಅಲ್ಲ ಸರ್, ಅದ್ರ ಡಿಫ್ರೆನ್ಸ್ ಇದೆ ಸರ್. ಅದಕ್ಕೆ ಅದು ಎಷ್ಟಿದೆ ಸರ್? ಅವರು ಹೇಳ್ತಿರೋದು ಒಬ್ರು 38 lakhs ಅಂತಾರೆ, ಇನ್ನೊಬ್ರು 23 lakhs ಅಂತಾರೆ. ಎಷ್ಟು ಕೊಟ್ಟಿದ್ದೀರಾ ಈಗ? ಸರ್ ಎಲ್ಲ ಅದ್ರಲ್ಲಿ ನಮ್ಮದ್ರ ಏನಿಲ್ಲ, ಅಲ್ಲಿ ಫೋನ್ ಪೇಗೆ 1 lakh ಅಕೌಂಟ್ ಇರ್ತೇವೆ ಸರ್. ಅದನ್ನು 1 lakh ಅಷ್ಟೇನಾ? ಫೋನ್ ಪೇ ಸರ್, ಅಂದ್ರೆ QR ಕೋಡ್ ಇಟ್ಟು ಆಯ್ತು. ಅದ್ರ 1 lakh ವಾಪಸ್ ಮಾಡಿರ್ತೇವೆ ಸರ್. ಸರ್ ಇನ್ನು ಪೇಜ್ ನಂಬರ್ 16 ಮಲಡ್ 2019 ನಲ್ಲಿ ನನಗೆ ಕಂಪ್ನಿ ಜಾಯ್ನ್ ಆಗ್ತಾರೆ ಪೆಟ್ರೋಲ್ ಬಂಕ್ ನಲ್ಲಿ ಅಂತಾರೆ. ಅದೇ ಸೇಮ್ 4th ಲೈನ್ ಅಲ್ಲಿ 2013 ನಲ್ಲಿ ನನಗೆ ಎವಿಡೆನ್ಸ್ ಸಿಗುತ್ತೆ ಅವರು ಇದು ಮಾಡಿದ್ದಾರೆ ಅಂತ ಹೇಳಿ. ಕಂಪ್ಲೇಂಟ್ ಇಸ್ ವೆರಿ ಸಿಂಪಲ್. ಪ್ಲೀಸ್ ಮೈ ಲಾರ್ಡ್. 101. ನಾನು ಗೌಡ, ನೀನು SC, ನಿಮ್ಮದು ಕೀಳು ಜಾತಿ, ನೀವು ಅಲ್ಲ. SC ST atrocity act is also not. May take lordship attention to one particular paragraph from page number 20 of lordship in relation to SC ST act is concerned. Third para. ಅಲ್ಲದೆ ಸ್ವಾಮಿ ನಾನು ಪೇಜ್ ನಂಬರ್ 35 ಅಲ್ಲ 20ರಲ್ಲಿ ಅದೇ ಕಂಪ್ಲೇಂಟ್ ಅಲ್ಲಪ್ಪ, ನಾನು ಐ ವಿಲ್ ಗೋ ಟು ದಟ್ ಆಲ್ಸೋ. ಪ್ಲೀಸ್. ಅಲ್ಲದೆ ಸ್ವಾಮಿ ನಾನು ಸೋ ಆಗಿದ್ದು, ಅವನು ಸೋ ಜಾತಿಗೆ ಸೇರಿದ್ದು. ನಾನು ಗೌಡ, ನೀನು SC, ನಿಮ್ಮದು ಕೀಳು ಜಾತಿ, ನೀವು ಯಾವಾಗಲೂ ಕುಡಿದು ತಿಂದು ಮಜಾ ಮಾಡುವ ಜನ, ನಾವು ಶ್ರೇಷ್ಠರು, ನಮ್ಮ ಮನೆ ಕೆಲಸ. ಓದ್ಬೇಡಿ. ನೋ ಸ್ಪೆಸಿಫಿಕ್ ಇನ್ಸಿಡೆಂಟ್, ಪ್ಲೇಸ್, ನಥಿಂಗ್ ಹ್ಯಾಸ್ ಬೀನ್ ಸ್ಟೇಟೆಡ್. ಕಮ್ ಟು ಪೇಜ್ 35. ಮೇ ಪ್ಲೀಸ್ ಯುವರ್ ಲಾರ್ಡ್ಶಿಪ್. ಬೇರೆ ಎಲ್ಲ offenses. May one HCGP 2 emergent notice. There shall be an interim order of stay only insofar as the offences under the Atrocities Act are concerned. Yet another issue, please. The charge sheet is for criminal breach of trust and also for cheating, your lordship. Charge frame ಆದಾಗ ನೋಡ್ಕೊಳ್ಳೋಣ. Alla, now the stage is for charge. Next date is for framing of the charge, please, your lordship. If they frame the charge, please, your lordship, again I will have to You are approach. before the court already. Of course, please. Yes. Grateful. Yes. Age-old husband and wife. Age-old husband and wife. Petitioner is 73 years. Wife is? Wife is 65 years. What's the problem? Having major children. Major children. What's the problem now? ಮನೆ ಖರ್ಚಿಗೆ ಹಣ ಕೊಡ್ಲಿಲ್ಲ ಅಂತ ಹೇಳಿ ಏನು ಬಾಯಿ ಮಾತಿನಲ್ಲಿ ನಡೀತು. 73 years ಅಲ್ಲೂ ಬೈಯೋದು ಹೊಡೆಯೋದು ಮಾಡ್ತೀರಾ? ಮಾಡಿಲ್ಲ. ಅವರೇ ಅಫಿಡವಿಟ್ ಕೊಟ್ಟಿದ್ದಾರೆ ಸ್ವಾಮಿ, ಹೇಳ್ತೇನೆ. Annexure C ನೋಡಿ. ಅದಕ್ಕೆಲ್ಲ ಏಜ್ ಇಸ್ ನೋ ಬಾರ್ ಅಲ್ವಾ? Annexure C. A wife of 65 years should allege assault and harassment. ಇನ್ನು ಎಷ್ಟು ಮಾಡಿರ್ಬೇಕು? ಅದೇ ಅಮ್ಮ ಹೇಳ್ತಾಳೆ ನನ್ನ ಅದೇ ಅಮ್ಮ. ಹೌದು ಸರ್. Who is ಅದೇ ಅಮ್ಮ? That wife. Her name is ಅದೇ ಅಮ್ಮ. ಸರೋಜಮ್ಮ. Yes. Annexure C, my lord. ನಾನು ಶ್ರೀಮತಿ ಸರೋಜಾ ಕೋಂ ಶಿವಾನಂದಪ್ಪ, 65 ವರ್ಷ ವಯಸ್ಸು, ಬಸವೇಶ್ವರ ಕೃಪಾ, 4ನೇ. ಅಯ್ಯೋ, ನೀವು ಅಡ್ರೆಸ್ ಯಾರು ಕೇಳಿದ್ರು ಓದಕ್ಕೆ? ಮೇಲ್ಕಂಡ ಶ್ರೀ. ಯಾರಾದ್ರೂ ಅಡ್ರೆಸ್ ಇಂದ ಓದ್ತಾ ಇದ್ದೀರಾ ಕಂಪ್ಲೇಂಟ್? ಮೇಲ್ಕಂಡ ಶ್ರೀ ಶಿವಾನಂದಪ್ಪ ಮತ್ತು ಅದ್ರ ಮೇಲೆ ಏನಿಲ್ವಾ ಟೈಟ್ಲ್?
ಇದು ಅಫಿಡವಿಟ್ ಆಫ್ ಸೆಕೆಂಡ್ ರೆಸ್ಪಾಂಡ್. ಮೇಲ್ಕಂಡ ಶಿವಾನಂದಪ್ಪ ನಾನು ಸತಿಪತಿಯರಾಗಿದ್ದು ನಮಗೆ ಒಬ್ಬ ಮಗ ಮಗಳು ಇದ್ದು ಅಯ್ಯೋ ಅಯ್ಯೋ ಸಾಕ್ ಬಿಡಿ, ತೊಂದ್ರೆ ಇಲ್ಲ. ಎಸ್, ಸೆಟ್ಲ್ ಆಗುತ್ತೆ. ಈಗ ಸೆಟ್ಲ್ ಅಲ್ಲ. ಎಷ್ಟು ದುಡ್ಡು ಕೇಳಿದ್ ನಿಮ್ಗೆ? ದುಡ್ಡೇನು ಕೇಳಿಲ್ಲ. ಮನೆ ಖರ್ಚಿಗೆ 5,000 ಪ್ರತಿ ತಿಂಗಳು ಕೊಡ್ತಾ ಇದಾರೆ. ಈಗ ನೆಕ್ಸ್ಟ್ ಚೆನ್ನಾಗೇ ಬದುಕ್ತಾ ಇದಾರೆ, ಈಗ ಜೊತೆಗೆ ಇದಾರೆ. ಜಾಸ್ತಿ ಮಾಡ್ಲಾದ್ನಾ? ಹೇಳ್ಬೋದು ಸ್ವಾಮಿ. The fulcrum of the list is the wife who is 65 years old is complaining against the husband who is 73 years old that he is harassing the wife without paying the monthly expenses, which is at 5,000 rupees. The petitioner shall continue to pay 10,000 till the next date of hearing. Subject to the said condition, there shall be an interim order of stay against the petitioner. List the matter on 7th August. Where's the file? Files, but senior is unwell. Where's the file? File is there, Lordship, but senior Open the is file. unwell. Yes. Yavud madam, serial number? Short accommodation. No will be given, madam, Your open the Lordship. file. Open the file and tell me what's the offense. Your Lordship, short accommodation. You tell me what's the offense, madam. You're not following direction of the court. I'll dismiss it now. No, Your Lordship. Then open the file. You don't have the file? No, Your Lordship. Then why did you come without the file? Your Lordship, I came directly, like I Came directly from where? from house. House? You don't go to the office in the morning? I was running late, Your Lordship. My mistake. I apologize, Your Lordship. Yes. Short date, may be given. No, Please. So, no password, no date. What's your name? Sona Rajkumar. So and so. You've not seen the papers at all? I have seen Your Then Lordship. what's the offense? Short date may be given, Your Lordship. Next week, I'll only appear, Your Lordship. No problem. You see this file, tell me what's the offense. You should not come without the file. What file are you holding then? The other file, Your Lordship. Somebody else's file? No, my file. Oh. Tell me what's the offense. The land grabbing, Hmm. land grabbing case. Your Lordship. Hmm. Short date may be given. No. You can't come without reading the file. No, I have read the file. Lordship. Then tell I me. have drafted the same, but You drafted it. Then you must be knowing everything. correct, Your Lordship, but I wasn't prepared for today, Your Lordship. Heard the Leonard Council appearing for the petitioner, so and so. Date may be given, Your Lordship. Yes, we will give. The Leonard HCGP is directed to accept notice for the respondent. A emergent notice to the second respondent returnable by the 12th of August. The proceedings that are instituted for land grabbing forms the fulcrum of the proceedings, impugned proceedings as well. After the RRT proceedings have gone in favor of the petitioner, in that light, there shall be an interim order of stay of further proceedings by the petitioner till the next date of hearing. Yes. You should read and come, madam. Yes.